ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ SSLCಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ. ಹಲವಾರು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರಿ, ಸರ್ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಕ್ವಶನ್ ಪೇಪರ್ ಇದ್ದರೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತಿದ್ರಿ. ಉತ್ತರ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹಾಗಾದರೆ ಏನೇನು ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ. ಹಾಗಾದರೆ ಒಂದನೇ ಕ್ವಶನ್ ನೋಡ್ತಾ ಇರ್ಬೋದು. ನಿಮಗೆ 8x1 ಮಾರ್ಕ್ಸ್ಗೆ ಸಂಬಂಧಿಸಿದಂತಹ ಕ್ವಶನ್ ಪೇಪರ್ ಇರುತ್ತೆ ನೋಡಿ. ಒಂದನೇ ಕ್ವಶನ್ ಬಂದ್ಬಿಟ್ಟು 2 ಮತ್ತು 3ರ ಲಸಹ ಅನ್ನು ಕಂಡಿಡ್ರಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಈಸ್ ಕರೆಕ್ಟ್ ಆಗಿರುತ್ತೆ. ಇದು SSLC 2025 ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್. ಏನಿಲ್ಲ ಅಂತಂದ್ರು ನಿಮಗೆ 30ರಿಂದ 40 ಮಾರ್ಕ್ಸ್ ಬರುವ ಚಾನ್ಸಸ್ ಕೂಡ ಇರುತ್ತೆ ಇದರಲ್ಲಿ. ಅದೇ ರೀತಿಯಾಗಿ ಎರಡನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. ಎರಡನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಎ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಇದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಮೂರನೇ ಕ್ವಶನ್ ನೋಡ್ತೋಗೋಣ. ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಈ ಕೆಳಗಿನ ವರ್ಗ ಸಮೀಕರಣವು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ, ನಿಮಗೆ ಕಾಣ್ತಾ ಇರ್ಬೋದು. ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ್ ನೋಡ್ತೋಗೋಣ. ನಾಲ್ಕನೇ ಕ್ವಶನ್ಗೆ ಸರಿಯಾದ ಉತ್ತರ ಏನಾಗಿದೆ ಅಂತಂದರೆ ನೋಡಿ, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ. ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಅಂತಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಐದನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. ಐದನೇ ಕ್ವಶನ್ ಬಂದ್ಬಿಟ್ಟು ತ್ರಿಜ್ಯ 6 ಮಾನಗಳಿಗಿರುವ ಒಂದು ಗೋಳದ ಘನಫಲವು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಆರನೇ ಕ್ವಶನ್ ನೋಡ್ತಾ ಹೋಗೋಣ. ಆರನೇ ಕ್ವಶನ್ ಬಂದ್ಬಿಟ್ಟು ಮೂಲ ಬಿಂದುವಿನಿಂದ PXY ಬ್ರಾಕೆಟ್ ಕ್ಲೋಸ್ ಬಿಂದುವಿಗೆ ಇರುವ ದೂರವು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಸಿ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಏಳನೇ ಕ್ವಶನ್ ನೋಡ್ತಾ ಹೋಗೋಣ. ಏಳನೇ ಕ್ವಶನ್ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ -2 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಎಂಟನೇ ಕ್ವಶನ್ ನೋಡ್ತೋಗೋಣ. ಎಂಟನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ಆಗಿರುತ್ತೆ. ಎಂಟನೇ ಕ್ವಶನ್ ನೋಡ್ತಾ ಇರ್ಬೋದು. 80 ಡಿಗ್ರಿ ಅಂತಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಈ ಕಡೆ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ಎರಡನೇ ರೋಮನ್ ಅಂಕೆ 2 ಅಂತ ಬಂದಾಗ ಇದು ಕೂಡ 8x1 8 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ಸಿನೂ ನೋಡ್ತಾ ಇರ್ಬೋದು ನೀವು. ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿವನ್ನು ಬರೆಯಿರಿ ಅಂತಂದಾಗ ಇದಕ್ಕೆ ಸರಿಯಾದ ಉತ್ತರ 1 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಅಂಚಿನ ಉದ್ದ ಎ ಮಾನಗಳಿಗಿರುವ ಒಂದು ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತಂದರೆ 6a² ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ನೀವು 11ನೇ ಕ್ವಶನ್ ನೋಡ್ತಾ ಇರ್ಬೋದು. ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 3 - 5 ಆವೃತ್ತಿ ಅಂತ ಬಂದಾಗ 8 ಇದು ನಿಮಗೆ ಪೆನ್ನಿಲ್ಲಿ ಹಾಕಿದ್ದೀನಲ್ಲ, ಅದೇ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ 12ನೇ ಕ್ವಶನ್ ಬಂದ್ಬಿಟ್ಟು ಒಂದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ಅಂತ ಬಂದು ಇದಕ್ಕೆ ಸರಿಯಾದ ಉತ್ತರ 0 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ 13ನೇ ಕ್ವಶನ್ ನೋಡ್ತಾ ಇರ್ಬೋದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದು ಪರಿಹಾರ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 14ನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. ಕೊಟ್ಟಿರುವ ನಕ್ಷೆಯಲ್ಲಿ y = px ಬಹುಪದೋಕ್ತಿಯ ಶೂನ್ಯತೆಯನ್ನು ಬರೆಯಿರಿ ಅಂತ ಕೇಳಿದರೆ ಇದು 14ನೇ ಕ್ವಶನ್ ನೋಡ್ತಾ ಇರ್ಬೋದು. 15ನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು 0 2 - 2 ಇದಕ್ಕೆ ಸರಿಯಾದ ಉತ್ತರ 15ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 16ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಹು ಬಾಹು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 17ನೇ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ sin a - 3/5 ಮತ್ತು tan θ -4/3 ಇದಕ್ಕೆ ಸರಿಯಾದ ಉತ್ತರ 17ನೇ ಕ್ವಶನ್ಗೆ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಬಂದ್ಬಿಟ್ಟು 18ನೇ ಕ್ವಶನ್ ನೋಡ್ತಾ ಇರ್ಬೋದು. ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನಾದರೂ ಆನ್ಸರ್ಸ್ ಬೇಕಿದ್ದರೆ ಖಂಡಿತ ಕಾಮೆಂಟ್ ಮಾಡಿ, ಆನ್ಸರ್ ಕೂಡ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವ ಕ್ವಶನ್ಗೆ ಡೌಟ್ ಇರುತ್ತೆ ಆ ಕ್ವಶನ್ಗೆ ಆನ್ಸರ್ ತಿಳಿಸ್ಕೊಡ್ತೀನಿ. 19ನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. 19ನೇ ಕ್ವಶನು 20ನೇ ಕ್ವಶನ್ ಇದು 2025 ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟು. 21ನೇ ಕ್ವಶನ್ ನೋಡ್ತಾ ಇರ್ಬೋದು. 22ನೇ ಕ್ವಶನ್ ಕೂಡ ನೋಡಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕಗಳಾಗಿವೆ. ನೋಡ್ತಾ ಹೋಗಿ. ಇಂಪಾರ್ಟೆಂಟ್ 23ನೇ ಕ್ವಶನ್ ನೋಡಿ. 24ನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ಇದು. 2025 ಕ್ವಶನ್ ಪೇಪರು ಬೋರ್ಡ್ ಎಕ್ಸಾಮು. 25ನೇ ಕ್ವಶನ್. 26ನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದೇನೆ. ವೆರಿ ಇಂಪಾರ್ಟೆಂಟ್. ಬರುವ ಚಾನ್ಸಸ್
90% ಬರುವ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. 28ನೇ ಕ್ವಶನ್ ನೋಡ್ತಾ ಇರ್ಬೋದು, 29ನೇ ಕ್ವಶನ್ ನೋಡ್ತಾ ಹೋಗಿ. 29ನೇ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ. ಅದೇ ರೀತಿಯಾಗಿ 30ನೇ ಕ್ವಶನ್ ನೋಡ್ತಾ ಇರ್ಬೋದು. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ವೆರಿ ಈಸಿ ಅಂದರೆ ಈಸಿ, ಇದು ಫಿಕ್ಸ್ ಇರುತ್ತೆ. ಬಟ್ ಇವೇನು ನಿಮಗೆ ವರ್ಗಾಂತರ ಮತ್ತು ಆವೃತ್ತಿ ಅಂತ ಕೊಟ್ಟಿದ್ದಾರೆ, ಸ್ವಲ್ಪ ಚೇಂಜಸ್ ಇರುತ್ತೆ, ನಂಬರ್ಸ್ ಚೇಂಜಸ್ ಇರುತ್ತೆ, ಓನ್ಲಿ ನಂಬರ್ಸ್ ಚೇಂಜಸ್ ಇರುತ್ತೆ. ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ 31ನೇ ಕ್ವಶನ್ ನೋಡಿ. 32ನೇ ಕ್ವಶನ್ನು ಓದ್ತಾ ಹೋಗಿ, ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೋಡಿ. ನೀವು ಬೇಕಿದ್ರೆ 33ನೇ ಕ್ವಶನ್ನು, 34ನೇ ಕ್ವಶನ್ ನೋಡ್ತಾ ಇರ್ಬೋದು. 35ನೇ ಕ್ವಶನ್ನು, ತ್ರಿಜ್ಯದ 2 ಬಾಹುಗಳು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳಿದರೆ 35ನೇ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. 36ನೇ ಕ್ವಶನ್ ನೋಡ್ತಾ ಇರ್ಬೋದು. 37ನೇ ಕ್ವಶನ್ ನೋಡ್ತಾ ಹೋಗಿ. 37ನೇ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ. ತದನಂತರವಾಗಿ 38ನೇ ಕ್ವಶನ್ ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ